ತಮಿಳುನಾಡಿಗೆ ಸಿಡಬ್ಲ್ಯೂಎಂಎ ನೀರು ಹರಿಸುವಂತೆ ಆದೇಶವನ್ನು ಹೊರಡಿಸಿರುವ ಬೆನ್ನಲ್ಲೇ ಸಿಡಬ್ಲ್ಯೂಎಂಎ ತೀರ್ಪಿನ ವಿರುದ್ಧ ಸಿಡಿದೆದ್ದಿದ್ದಾರೆ ಕನ್ನಡ ಚಿತ್ರರಂಗ. ತಮಿಳುನಾಡಿಗೆ ಸಿಡಬ್ಲ್ಯೂಎಂಎ ನೀರು ಹರಿಸುವಂತೆ ಆದೇಶ. ಸಿಡಬ್ಲ್ಯೂಎಂಎ ತೀರ್ಪಿನ ವಿರುದ್ಧ ಸಿಡಿದೆದ್ದ ಕನ್ನಡ ಚಿತ್ರರಂಗ. ಪೋಷಕರ ಕಲಾ ಸಂಘದಿಂದ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್. ಡಿಂಗ್ರಿ ನಾಗರಾಜ್ ಬಿರಾದರ್ ಸೇರಿದಂತೆ ಹಲವರು ಭಾಗಿ. ಸಿಡಬ್ಲ್ಯೂಎಂಎ ತೀರ್ಪು ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಖಾಲಿ ಕೊಡ ಮಣ್ಣಿನ ಮಡಿಕೆ ಮುಂದಿಟ್ಟುಕೊಂಡು ಪ್ರೊಟೆಸ್ಟ್. ಯಾವುದೇ ಕಾರಣಕ್ಕೂ ನೀರು ಹರಿಸದಂತೆ ಸರ್ಕಾರಕ್ಕೆ ಮನವಿ. ತಮಿಳುನಾಡಿಗೆ ಸಿಡಬ್ಲ್ಯೂಎಂಎ ನೀರು ಹರಿಸದಂತೆ ಅಂದರೆ ಸಿಡಬ್ಲ್ಯೂಎಂಎ ತೀರ್ಪಿನ ವಿರುದ್ಧ ಕನ್ನಡ ಚಿತ್ರರಂಗ ಸಹ ಸಿಡಿದೆದ್ದಿದೆ. ಕನ್ನಡ ಚಿತ್ರರಂಗ ಸಹ ಹೋರಾಟಕ್ಕೆ ಸಾಥನ್ನ ಕೊಟ್ಟಿದೆ. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಕನ್ನಡ ಚಿತ್ರರಂಗದ ಅಂದರೆ ಪೋಷಕ ಕಲಾವಿದರೆಲ್ಲರೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಖಾಲಿ ತಟ್ಟೆಯನ್ನು ಮುಂದಿಟ್ಟುಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಕನ್ನಡ ಚಿತ್ರರಂಗದವರು. ಯಾವುದೇ ಕಾರಣಕ್ಕೂ ನಾವು ನೀರು ಬಿಡಲ್ಲ, ಆ ಆದೇಶಕ್ಕೆ ಧಿಕ್ಕಾರ ಅಂತ ಹೇಳಿ ಕನ್ನಡ ಚಿತ್ರರಂಗದವರು ಸಹ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಆಕ್ಚುಲಿ ಕಾವೇರಿ ಹೋರಾಟ ಅಂತ ಬಂದಾಗ ಕನ್ನಡ ಚಿತ್ರರಂಗ ಸಾಥ್ ಕೊಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದ ಹಿಡಿದು ಇಂದಿನವರೆಗೂ ಕೂಡ ಸಾಥನ್ನು ಕೊಟ್ಟಿದ್ದಾರೆ. ನಿನ್ನೆ ಅಷ್ಟೇ ಫಿಲಂ ಚೇಂಬರ್ನಲ್ಲಿ ಸಭೆ ಸಹ ಆಯಿತು, ಸುದ್ದಿಗೋಷ್ಠಿಯನ್ನು ಸಹ ಮಾಡಿದ್ರು. ಏನು ಕಾವೇರಿ ತೀರ್ಪು ಬಂತೋ ಆನಂತರ ಸುದ್ದಿಗೋಷ್ಠಿಯನ್ನು ಮಾಡಿ ನಾವು ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ, ಕಾವೇರಿ ಹೋರಾಟಕ್ಕೆ ನಮ್ಮ ಸಾಥ್ ಇದೆ ಅಂತ ಹೇಳಿಬಿಟ್ಟು ವಾಣಿಜ್ಯ ಮಂಡಳಿಯವರು ಕೂಡ ಹೇಳಿದರು. ಇವತ್ತು ಪೋಷಕ ಕಲಾವಿದರೆಲ್ಲರೂ ಸೇರಿ ಅಂದರೆ ಡಿಂಗ್ರಿ ನಾಗರಾಜು ಬಿರಾದರ್ ಸೇರಿದಂತೆ ಎಲ್ಲ ಪೋಷಕ ಕಲಾವಿದರು ಸೇರಿ ಫ್ರೀಡಂ ಪಾರ್ಕ್ನಲ್ಲಿ ಕಾವೇರಿಯ ಅಂದರೆ ಏನು ಈಗ ಒಂದು ತೀರ್ಪು ಬಂದಿದೆ ಇದನ್ನು ವಿರೋಧಿಸಿ, ಇದನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಕನ್ನಡ ಚಿತ್ರರಂಗದವರು. ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಅಂದರೆ ರಾಜ್ಕುಮಾರ್ ಅವರ ಕಾಲದಿಂದಲೂ ಹಿಡಿದು ಕೂಡ ಅಲ್ಲಿರುವಂತಹ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಲ್ಲಿ ಯಾವ್ಯಾವ ಖ್ಯಾತ ನಟರಿದ್ರು ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಕಾವೇರಿ ಅಂತ ಬಂದರೆ ಚಿತ್ರರಂಗ ಒಂದು ಕೈ ಮುಂದಿರುತ್ತೆ, ಕೈ ಜೋಡಿಸಿರ್ತಾರೆ. ಪ್ರತಿಭಟನೆ ಅಂತ ಬಂದಾಗ, ಕಾವೇರಿಯ ಪ್ರತಿಭಟನೆ ಅಂತ ಬಂದಾಗ ಚಿತ್ರರಂಗದವರು ಆಬ್ವಿಯಸ್ಲಿ ಬಂದೇ ಬರ್ತಾರೆ. ಸೊ ಈಗಲೂ ಕೂಡ ಚಿತ್ರರಂಗದವರು ಪ್ರತಿಭಟನೆ ಮಾಡೋಕೆ ಮುಂದಾಗಿದ್ದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಸಿಡಬ್ಲ್ಯೂಎಂಎ ತೀರ್ಪು ಏನು ಕೊಡ್ತೋ ಅದರ ವಿರುದ್ಧವಾಗಿ ಘೋಷಣೆಯನ್ನ ಕೂಗುತ್ತಾ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ನೀರು ಹರಿಸೋಕೆ ಬಿಡಲ್ಲ, ಈ ಆದೇಶವನ್ನು ಹಿಂಪಡಿಬೇಕು ಅಂತ ಹೇಳಿಬಿಟ್ಟು ಕನ್ನಡ ಚಲನಚಿತ್ರ ವರ್ಗದವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾವೇರಿ ಕಿಚ್ಚು ಜೋರಾಗಿದೆ. ಅದ್ಯಾವಾಗ ನಿನ್ನೆ ಸಿಡಬ್ಲ್ಯೂಎಂಎ ಆದೇಶ ಬಂತು ಅಂದಿನಿಂದ ಅಂದರೆ ನಿನ್ನೆಯಿಂದ ರಾಜ್ಯದ ಎಲ್ಲ ಕಡೆಗಳಲ್ಲೂ ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಕನ್ನಡ ಪರ ಹೋರಾಟಗಾರರು, ರೈತರು ಎಲ್ಲರೂ ಕೂಡ. ಇವತ್ತು ಕೂಡ ಮಂಡ್ಯದಲ್ಲಿ ಬೆಳಿಗ್ಗೆಯಿಂದ ಪ್ರೊಟೆಸ್ಟ್ ನಡೀತಾ ಇದೆ. ಇನ್ನೊಂದು ಕಡೆ ರಾಜ್ಯದ ಗಡಿ ಜಿಲ್ಲೆಗಳಲ್ಲೂ ಕೂಡ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ವಿಜಯ್ ಅವರ ಸಿನಿಮಾವನ್ನು ಕೂಡ ಶೋಗಳನ್ನ ರದ್ದು ಮಾಡಿ ಥಿಯೇಟರ್ ಮುಂದೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಫಿಲಂ ಅಂದರೆ ಚಿತ್ರರಂಗದವರು ಕೂಡ ಭಾಗಿಯಾಗಿದ್ದಾರೆ. ಚಿತ್ರರಂಗದವರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ನೀರನ್ನ ಬಿಡಲ್ಲ, ನಮಗೆ ನೀರಿಲ್ಲ, ಇನ್ನಿಲ್ಲಿ ಅವರಿಗೇನ್ರಿ ನಾವು ನೀರು ಬಿಡೋದು ಅಂತ ಹೇಳ್ಬಿಟ್ಟು ಸಿಡಬ್ಲ್ಯೂಎಂಎ ತೀರ್ಪಿನ ವಿರುದ್ಧ ಕನ್ನಡ ಚಿತ್ರರಂಗದ ಕಲಾವಿದರು ಸಿಡಿದೆದ್ದಿದ್ದಾರೆ. ಸೊ ಪೋಷಕ ಕಲಾವಿದರು ಎಲ್ಲರೂ ಕೂಡ ಸೇರಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸಿಡಬ್ಲ್ಯೂಎಂಎ ಏನು ತೀರ್ಪನ್ನು ಕೊಡ್ತಾ ಅದರ ವಿರುದ್ಧವಾಗಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಸಾಕಷ್ಟು ಜನ ಕಲಾವಿದರು, ದೊಡ್ಡ ದೊಡ್ಡ ಕಲಾವಿದರು, ಪೋಷಕ ಕಲಾವಿದರು ಎಲ್ಲರೂ ಕೂಡ ನಟಿಯರು, ನಿರ್ಮಾಪಕರು, ನಿರ್ದೇಶಕರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಚಿತ್ರರಂಗ ಅಂತ ಹೇಳಿದ್ರೆ ಎಲ್ಲರೂ ಒಗ್ಗಟ್ಟಿನಲ್ಲಿ ಇರುವಂತಹದ್ದು. ಯಾರೋ ನಟ ಅಥವಾ ನಟಿಯರು ಅಥವಾ ಪೋಷಕ ಕಲಾವಿದರು ಬಂದು ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಅಲ್ಲ, ಎಲ್ಲರೂ ಕೂಡ ಸೇರಿದ್ದಾರೆ. ನಿರ್ಮಾಪಕರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಪೋಷಕ ಕಲಾವಿದರಾಗಿರ್ಬೋದು ಅಥವಾ ಇವಾಗಿನ ಕಲಾವಿದರಾಗಿರ್ಬೋದು ಎಲ್ಲರೂ ಕೂಡ ಬಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರ್ಬೋದು ವಿಜುವಲ್ಸ್ನಲ್ಲಿ ಭಾಮಾ ಹರೀಶ್
ಬಾಮಾ ಸುರೇಶ್ ಹಾಗೆ ಸಾಕಷ್ಟು ಜನ ಪೋಷಕ ಕಲಾವಿದರು ಇದ್ದಾರೆ. ಡಿಂಗ್ರಿ ನಾಗರಾಜ್ ಅವರು ಇರ್ಬೋದು, ಎಲ್ಲರೂ ಕೂಡ ಬಂದು ಅಂದರೆ ಅವರ ಒಂದು ದೊಡ್ಡ ಟೀಮು ಕನ್ನಡ ಚಿತ್ರರಂಗವೇ ಫ್ರೀಡಂ ಪಾರ್ಕ್ನಲ್ಲಿ ನೆರೆದಿದೆ. ಕಾವೇರಿಯ ಏನು ಆದೇಶ ಬಂತು, ಕಾವೇರಿ ನೀರು ಹರಿಸುವಂತೆ 3500 ಕ್ಯೂಸೆಕ್ ನೀರು ಹರಿಸುವಂತೆ ಆದೇಶವನ್ನು ಹೊರಡಿಸಿದ್ರು. ಅದರ ವಿರುದ್ಧವಾಗಿ ಘೋಷಣೆಯನ್ನು ಕೂಗುತ್ತಾ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಕನ್ನಡ ಚಿತ್ರರಂಗದವರು. ಬೆಳೆಗಳಿಗೆ ನೀರು ಬಿಡೋದು ಮುಂದೆ ತುಂಬಾ ತೊಂದರೆ ಆಗಿದೆ. ಕಾವೇರಿ ಮುಂದೆ ತುಂಬಾ ತೊಂದರೆ ಆಗುತ್ತೆ. ಈಗ ಇನ್ನೊಂದು ಮಾರ್ಗ ನಮ್ಮ ಕತೆಗೆ ಅರ್ಥ ಮಾಡ್ಕೋಬೇಕು. ಮುಂದೆ ತುಂಬಾ ತೊಂದರೆ ಆಗುತ್ತೆ. ಈಗ ಇನ್ನೊಂದು ಮಾರ್ಗ ನಮ್ಮ ಕತೆಗೆ ಅರ್ಥ ಮಾಡ್ಕೋಬೇಕು. ಹೋರಾಟ